ಅಖಿಲ ಭಾರತ ಕಿಸಾನ್ ಸಭಾ 2ನೇ ಜಿಲ್ಲಾ ಸಮ್ಮೇಳನ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಅಖಿಲ ಭಾರತ ಕಿಸಾನ್ ಸಭಾ 2ನೇ ಜಿಲ್ಲಾ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಡಾ ಸಿದ್ದನಗೌಡ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಕೃಷಿ ಉಳಿವಿಗಾಗಿ, ರಾಜ್ಯದ ರೈತರ ರಕ್ಷಣೆಗಾಗಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ವಿರೋಧಿಸಿ ದೊಡ್ಡ ಮಟ್ಟದ ರಾಜ್ಯಾದ್ಯಂತ ಎಲ್ಲಾ ಪ್ರಗತಿಪರ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಮಾಡಿ ಈ ದೇಶದ ಅನ್ನದಾತನನ್ನ ರಕ್ಷಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಸಂತೋಷ್, ಹಗರಿಬೊಮ್ಮನಹಳ್ಳಿ ತಾಲೂಕು ಕಾರ್ಯದರ್ಶಿ ಗಂಗಾಧರ್, ಕೊಟ್ಟೂರು ಕೆ ರೇಣುಕಮ್ಮ, ಹರಪನಹಳ್ಳಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಅಧ್ಯಕ್ಷ ಹನುಮಂತ ನಾಯ್ಕ, ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಕೆ ಉಮಾಪತಿ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಮುಂದಿನ 3 ವರ್ಷಗಳ ಅವಧಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾಧ್ಯಕ್ಷರಾಗಿ ಗುಡಿಹಳ್ಳಿ ಹಾಲೇಶ್, ಪ್ರಧಾನ ಕಾರ್ಯದರ್ಶಿಯಾಗಿ ಪಿಎಂ ಸಿದ್ದಲಿಂಗಮೂರ್ತಿ, ಜಿಲ್ಲಾ ಸಮಿತಿ ಸದಸ್ಯರಾಗಿ ಎಚ್ ವೀರಣ್ಣ, ಸರ್ವ ಸದಸ್ಯರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ವಸ್ತುಗಳಿಗೆ ನಾವು ಆಮದು ಅಂತ ಕರಿತೀವಿ. ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನಾವು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನ ತಗೊಳ್ತೀವಿ. ತರಿಸಬೇಕಾದ್ರೆ ಒಂದು ನೀತಿ ಅಂತ ಇರ್ತದೆ. ಯಾವ ದರ ಅಥವಾ ನಾವು ಕಳಿಸ್ತಕ್ಕಂಥ ವಸ್ತುಗಳಿಗೆ ನೀವು ಯಾವ ದರವನ್ನು, ಉದಾಹರಣೆ ನಮ್ಮಲ್ಲಿ ಈಗ ಒಂದು ಟನ್ನಿಗೆ 3,000 ಕೊಡಬೇಕು, ಇನ್ನು 2,500 ಅಂದ್ರೆ ನಮ್ಮ ದೇಶದ ವಸ್ತುಗಳು ಆ ದೇಶಕ್ಕೆ ಹೋದಾಗ ತುಟ್ಟಿ ಆಗ್ತವೆ. ಟ್ಯಾಕ್ಸ್ ಜಾಸ್ತಿ ಹಾಕಿದ್ರೆ ತುಟ್ಟಿ ಆಗ್ತವೆ. ಈಗ ಅಮೆರಿಕ ದೇಶದಿಂದ ನಮ್ಮ ದೇಶದ ಮೇಲೆ ಬರ್ತಾ ಇರ್ತಕ್ಕಂಥ ವಸ್ತುಗಳಿಗೆ ಮೇಲೆ 150 ಆಗ್ತದೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಅನ್ನು ಸೇರಿಸಿ ನಮ್ಮ ಬೆಲೆ ನಿಗದಿ ಮಾಡ್ತಾರೆ. ಸೊ ಅದು 150 ರೂಪಾಯಿ ಆಗ್ತದೆ. ಇದು 1,500 ಆಗ್ತದೆ. 10,000 ಸರ್ಕಾರಗಳು ಮೇಲೆ 150 ಆಗ್ತದೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಅನ್ನು ಸೇರಿಸಿ ನಮ್ಮ ಬೆಲೆ ನಿಗದಿ ಮಾಡ್ತಾರೆ. ಸೊ ಅದು 150 ರೂಪಾಯಿ ಆಗ್ತದೆ. ಇದು 1,500 ಆಗ್ತದೆ. 10,000 ಸರ್ಕಾರಗಳು. ನಮ್ಮ ಹಗರಿಬೊಮ್ಮನಹಳ್ಳಿಯ ಪಕ್ಷದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಗಂಗಾಧರವರೇ ಮತ್ತು ಹಿತ ಸಂಗಾತಿಗಳೇ, ಎಲ್ಲ ರೈತ ಬಂಧುಗಳೇ, ಇವತ್ತು 2ನೇ ಸಮ್ಮೇಳನ ಐತಿಹಾಸಿಕವಾಗಿ ನಡೆದಿದೆ. ನಾನಾದ್ರೂ ಕೂಡ ಬಹಳ ಕೂಡ ಮಾತಾಡಲ್ಲ, ಈಗಾಗಲೇ ಎಲ್ಲ ನಾಯಕರು ಕೂಡ ಮಾತಾಡಿದರೆ ಬಹಳ ಅಚ್ಚುಕಟ್ಟವಾಗಿ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಮುಂದಿನ ಏನು ಈಗ ನಮ್ಮ ನೀವೊಂದು ಒಪ್ಪಿಗೆ ಕೊಡಬೇಕಾಗಿದೆ. ಈಗ ಸಮ್ಮೇಳನದಲ್ಲಿ ನಾವು ಈಗಾಗಲೇ ಕರಪತ್ರದಲ್ಲಿ ಹಾಕಿದೀವಲ್ಲ, ಇದನ್ನ ಒಪ್ಪಿಗೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಬೇಡಿಕೆಗಳಿಗೆ ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ. ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಇದು ಹಕ್ಕೊತ್ತಾಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಹಕ್ಕೊತ್ತಾಯ ಮಾಡೋದು, ಎಲ್ಲರೂ ಒಪ್ಪಿಗೆ ಕೊಡಬೇಕಂತ ಹೇಳಿ ನಿಮ್ಮ ಒಪ್ಪಿಗೆ ಕೇಳ್ತಾ, ಒಂದೇನು ರೈತ